ನಾಪತ್ತೆ ಎನ್ನುವುದು ದಿನಕರರು ಬರೆದಿರುವಂಥ ಇನ್ನೊಂದು ಚುಟುಕ ಅಥವಾ ಚೌಪದಿ. ಬೆಳಕು ಹರಿಯುವ ಮೊದಲೇ ಆದನು ಪರಾರಿ, ಅವಳ ಬೆನ್ನಿಗೆ ಓಡಿ ಹೋದನು ಮುರಾರಿ, ಈ ತನಕ ತಿರುಗಿ ಬಂದಿಲ್ಲ ಮಾರಾಯ, ಏನು ಹೇಳುವುದು ಇಬ್ಬರಿಗೂ ಎಳೆಪ್ರಾಯ. ಸಾಮಾನ್ಯವಾಗಿ ಪರಾರಿಯಾಗುವ ವಯಸ್ಸು ಎಳೆಪ್ರಾಯವೇ. ಈ ಎಳೆಯ ಪ್ರಾಯದಲ್ಲಿ ಯಾವುದೇ ನಿರ್ಧಾರ ತಗೋಬೋದು. ಹೊಳೆಗೆ ನೆಗೆಸು ಬಂದಂತೆ ಅಥವಾ ಹೊಳೆಗೆ ಒಂದು ಬರ್ತ ಬಂದಂತೆ ಯೌವನ ಉಕ್ಕ ಹರಿಯುವಾಗ ಆ ಯೌವನದ ಆವೇಗದಲ್ಲಿ, ಉದ್ವೇಗದಲ್ಲಿ, ಉನ್ಮಾದದಲ್ಲಿ ಏನೇನೋ ತೀರ್ಮಾನ ತಗೊಳ್ಬೋದು. ಹಾಗಾಗಿ ಬೆಳಕು ಹರಿಯುವ ಮೊದಲೇ ಅವನು ಪರಾರಿಯಾಗಿ ಹೋದ. ಅವಳ ಬೆನ್ನಿಗೆ ಓಡಿ ಹೋದನು ಮುರಾರಿ, ಅವಳು ಮೊದಲು ಓಡಿದ್ಲಂತೆ, ಇವ ಆಮೇಲೆ ಓಡಿದಂತೆ. ಪರಾರಿಯಾದವ ಇವನೇ, ಬಹುಶಃ ಇವನು ಓಡಿಸ್ಕೊಂಡು ಹೋದ್ದಲ್ಲ, ಅವಳೇ ಪ್ರೇರಣೆಯಾಗಿ ಓಡಿ ಹೋದ ಅಂತೇಳಿ. ಈ ತನಕ ತಿರುಗಿ ಬಂದಿಲ್ಲ ಮಾರಾಯ. ಹೋದವರು ಅಲ್ಲಿ ಸುಖವಾಗಿದ್ದಾರೆ, ಸಂಸಾರ ಮಾಡ್ಕೊಂಡಿದ್ದಾರೆ, ಆನಂದವಾಗಿದ್ದಾರೆ. ತಿರುಗಿ ಬರುವುದು ಯಾಕೆ? ಈ ತನಕ ತಿರುಗಿ ಬಂದಿಲ್ಲ ಮಾರಾಯ. ಕೆಲವೊಮ್ಮೆ ಈ ದೊಡ್ಡ ದೊಡ್ಡ ಕೆಲಸ ಮಾಡೋ, ಏನೋ ಮಾರಾಯ ಭಾಳ ದಿನ ಆಯ್ತಲ್ಲೋ ನಿನ್ನ ನೋಡಿದೆ, ಈಗ ಬಂದೇನೋ ಮಹಾರಾಯ, ಇದು ವ್ಯಂಗ್ಯ. ಹಾಗೇ ದೇಸಾಯಿ ಇಲ್ಲಿ ಹೇಳ್ತಾರೆ, ಈ ತನಕ ತಿರುಗಿ ಬಂದಿಲ್ಲ ಮಾರಾಯ, ಏನು ಹೇಳುವುದು ಇಬ್ಬರಿಗೂ ಎಳೆಯ ಪ್ರಾಯ. ಈ ಟೀನೇಜ್ ಅಂತಾರಲ್ಲ, 13 to 19, ಅದನ್ನು ಹದಿಹರೆಯ ಅಂತ ಕರೀತಾರೆ. ಹರೆಯಕ್ಕೆ ಹದಿ ಬರುವ ಕಾಲ ಅದು. ಈ ಹರೆಯ ಅನ್ನುವಂಥದ್ದು ಕುದ್ದು ಹದಿ. ಹಾಗೆ ಇಬ್ಬರಿಗೂ ಎಳೆ ಪ್ರಾಯ. ಹಾಗಾಗಿ ಓಡಿ ಹೋಗಿದ್ದಾರೆ, ಸಂಸಾರ ಮಾಡ್ಕೊಂಡು ಎಲ್ಲೋ ಉಳ್ಕೊಂಡಿದ್ದಾರೆ. ಅದಕ್ಕೆ ಬೇಂದ್ರೆ ನಿನಗೆ ನಾನು ನನಗೆ ನೀನು ಕಾಮಾಕ್ಷಿ ಅಂತೆ. ಅಥವಾ ಅವರು ಸಖಿ ಗೀತ್ನಲ್ಲಿ ಹೇಳ್ತಾರೆ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೇ ವದನೆ ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ. ಪ್ರಾಯ ಇರ್ತದೆ, ಪ್ರಾಯಕ್ಕೆ ಬಹುಶಃ ಚಂದ ಬೇಕು ಅಂತಿಲ್ಲ, ಒಪ್ಪಿಗೆ ಬೇಕಿಬ್ಬರಿಗೆ. ಅಂದರೆ ಮೆಚ್ಚಿದವರಿಗೆ ಮರಣವೇ ಸುಖ ಅಂತ ಒಂದು ಗಾದೆ ಮಾತಿದೆ. ಹಾಗೆ ಇಬ್ಬರು ಹೋಗಿದ್ದಾರೆ, ಇಬ್ಬರಿಗೂ ಎಳೆ ಪ್ರಾಯ, ಮತ್ತೆ ತಿರುಗಿ ಬರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರು ಸುಖವಾಗಿದ್ದಾರೆ. ಆದರೆ ಇದನ್ನು ದಿನಕರ್ ದೇಸಾಯಿ ಅವರು ನಾಪತ್ತೆ ಅನ್ನುವ ಚುಟುಕದಲ್ಲಿ ಭಾಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಹಾಗೆ ಜೀವನವೇ ಹಾಗೆ, ಪರಸ್ಪರನ ಮೆಚ್ಚಿಕೊಂಡು ಓಡಿ ಹೋಗೋದಿದೆಯಲ್ಲ, ಅದು ಒಂದು ಸುಖ. ಪರಸ್ಪರರು ಪ್ರೀತಿಯಲ್ಲಿ ತಮ್ಮನ್ನು ಕಳ್ಕೊಂಡಿದ್ದಾರೆ, ಮನೆಗೆ ಬರಲಿಲ್ಲ, ಅದರ ನಾಪತ್ತೆ ಆದರೂ ಎಲ್ಲೋ ಇದ್ದಾರೆ ಅನ್ನುವ ಒಂದು ಮಥಿತಾರ್ಥ ಈ ಚುಟುಕದಲ್ಲಿದೆ. ಸರಳವಾಗಿದ್ದರೂ ಗಹನವಾದ ತತ್ವವನ್ನು ಹೇಳ್ತದೆ ಇದು.